ಈ ದೇಶದ ಜನತೆ ಮುಂದೆ ಪ್ರಧಾನಿ ಮೋದಿಯವರು ಒಂದು 7 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. 7 ಮನವಿಗಳನ್ನು ಮಾಡಿದ್ದಾರೆ. ಈ 7 ಮನವಿಗಳು ಈಗ ರಾಜಕೀಯ ಜಂಗೀ ಕುಸ್ತಿಗೂ ಕೂಡ ಕಾರಣ ಆಗಿದ್ದಾವೆ. ಕಾಂಗ್ರೆಸ್ BJP ನಡುವಿನ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದ್ದಾವೆ. ಈ ಗಲಾಟೆಗೆ ಯಾಕೆ ಕಾರಣ ಆಯಿತು ಅನ್ನೋದನ್ನು ನನ್ನ ನಂತರ ಹೇಳ್ತೀನಿ. ಮೊದಲು ಪ್ರಧಾನಿ ಮೋದಿಯವರು ಜನತೆ ಮುಂದೆ ಇಟ್ಟಂಥ ಬೇಡಿಕೆಗಳು ಯಾವ್ಯಾವುದು ಅಂತ ನೋಡಿದರೆ, ಸಾಧ್ಯವಾದಷ್ಟು ಅಡುಗೆ ಎಣ್ಣೆಯನ್ನು ಕಡಿಮೆ ಬಳಸಿ ಅನ್ನೋದು, ಪೆಟ್ರೋಲ್ ಡೀಸೆಲನ್ನು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕಡಿಮೆ ಬಳಸಿ, ಇನ್ನು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡುವಂಥ ಗೋಜಿಗೇನೇ ಹೋಗಬೇಡಿ, ವಿದೇಶ ಪ್ರಯಾಣವನ್ನು ಮಾಡೋರು ಸಾಧ್ಯವಾದಷ್ಟು ವಿದೇಶ ಪ್ರಯಾಣವನ್ನು ತಡೀರಿ. ಹೀಗೆ ಬೇಡಿಕೆಗಳನ್ನು ಅಥವಾ ಜನರಿಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ಕೊಡೋದಕ್ಕೆ ಕಾರಣ ಏನು ಅಂತ ನೋಡಿದರೆ, ನಿಮಗೆ ಗೊತ್ತೇ ಇದೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇದ್ದಂಥ ಯುದ್ಧ ನಿಲ್ತಾ ಇಲ್ಲ. ಸೊ ಹಾಗಾಗಿ ಇರಾನ್ನಿಂದ ಬರಬೇಕಾದಂಥ ಕ್ರೂಡ್ ಆಯಿಲ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಬರೋದರಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸಾಧಾರಣವಾಗಿ ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ವಸ್ತುಗಳ ಬೆಲೆ ಜಾಸ್ತಿ ಆಗೋದು ಕಾಮನ್. ಚಿನ್ನ, ಬೆಳ್ಳಿ ಇರ್ಬೋದು, ಸೊ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಈ ರೀತಿ ನಾವು ಆಮದು ಮಾಡಿಕೊಳ್ಳುವಂಥ ಬೆಲೆಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ನಮ್ಮಿಂದ ಏನಾದರೂ ಬೇರೆ ಕಡೆ ರಫ್ತಾಗ್ತಾ ಇದ್ದರೆ, ಅಂದರೆ ಆಮದು ಮಾಡಿಕೊಳ್ಳೋದ್ರ ಹೊರತುಪಡಿಸಿ ನಮ್ಮಿಂದ ರಫ್ತಾಗುವ ವಸ್ತುಗಳಿಗೂ ಕೂಡ ಕೆಲವೊಮ್ಮೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ತಾ ಇರುವ ಸಂದರ್ಭದಲ್ಲಿ ಬೆಲೆಗಳಲ್ಲಿ ಭಾರೀ ವ್ಯತ್ಯಯ ಆಗುತ್ತೆ. ನಮ್ಮಿಂದ ರಫ್ತಾಗೋ ಯಾವುದು ಅಂತ ನೋಡಿದರೆ ಆಹಾರ ಸಾಮಗ್ರಿಗಳು, ದಿನಸಿ, ಈ ರೀತಿಯ ಐಟಮ್ಗಳು ನಮ್ಮಿಂದ ಬೇರೆ ದೇಶಗಳಿಗೆ ಹೋಗುತ್ತೆ, ಅಕ್ಕಿಯೂ ಸೇರಿದಂತೆ. ಸೊ ಈಗ ಯುದ್ಧ ನಡೆಯೋದ್ರ ಬಗ್ಗೆ ನಾನು ಈ ಹಿಂದೆಯೇ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದ್ದೆ. ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲಿಗೆ ಬರೆ ಬೀಳುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಹಿಂದಿನ ವಿಡಿಯೋಗಳಲ್ಲಿ ಇಡುವಂಥ ಪ್ರಯತ್ನ ಮಾಡಿದೆ. ಸೊ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರೀ ಏರಿಕೆ ಕಾಣಬಹುದು ಅನ್ನೋದು ಮೋದಿಯವರ ಹೇಳಿದ ನಂತರ ಭಾಳಷ್ಟು ಜನಕ್ಕೆ ಕಾಣಿಸ್ತಾ ಇದೆ. ಈಗ ತಕ್ಷಣದಲ್ಲೇ ಇದೇ 15ರ ಹೊತ್ತಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವ ಸಂದೇಶವನ್ನು ಪ್ರಧಾನಿ ಮೋದಿಯವರು ಕೂಡ ಮಾಡಿದ್ದಾರೆ. ಹಾಗಾಗಿಯೇ ಅವರು 7 ಬೇಡಿಕೆಗಳನ್ನು ಜನರ ಮುಂದಿಟ್ಟು ಜನ ಮಿತವ್ಯಯವನ್ನು ಕಲಿಬೇಕು ಅಂತ ಹೇಳಿದ್ದಾರೆ. ಹಾಗಂತ ಎಲ್ಲವನ್ನೂ ನಿಲ್ಲಿಸ್ಬಿಡಿ ಅಂತಲ್ಲ, ಅಡುಗೆ ಎಣ್ಣೆ ನಿಲ್ಲಿಸಿ ಅಂತಂದರೆ ಅಡುಗೆ ಎಣ್ಣೆ ಹಾಕಲೇಬೇಡಿ ಅಂತಲ್ಲ, ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು, ನಾವು ಮಿತವ್ಯಯಿಗಳು ಆಗಬೇಕು ಅನ್ನುವ ಪಾಠ. ಅದೇ ರೀತಿ ಪೆಟ್ರೋಲ್ ಡೀಸೆಲನ್ನು ಕೂಡ ಬಳಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲಿಗೂ ಹೋಗಲೇಬೇಡಿ ಅಂತಲ್ಲ, ಪ್ರಯಾಣ ಮಾಡಲೇಬೇಡಿ ಅಂತಲ್ಲ, ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು, ಮೆಟ್ರೋಗಳನ್ನು ಬಳಸಿ, ರೈಲುಗಳನ್ನು ಬಳಸಿ, ಸರ್ಕಾರಿ ವೆಹಿಕಲ್ಗಳನ್ನು ಬಳಸಿ ಅಥವಾ ಸಾರ್ವಜನಿಕ ಸಾರಿಗೆ, ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಬಸ್ಗಳನ್ನು ಬಳಸಿ ಅನ್ನೋದನ್ನು ಒತ್ತಿ ಹೇಳಿದ್ದಾರೆ. ಚಿನ್ನ, ಬೆಳ್ಳಿ ವಿಚಾರದಲ್ಲೂ ಹಾಗೇನೆ ಭಾಳಷ್ಟು ತಜ್ಞರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ನೀವು 100 ಗ್ರಾಮ್ 200 ಗ್ರಾಮ್ ದೊಡ್ಡ ದೊಡ್ಡ ಸರಗಳನ್ನು ಮಾಡಿಸುವ ಬದಲು ಮದುವೆ ಸಂದರ್ಭದಲ್ಲಿ 6-7 ಗ್ರಾಮ್ ತಾಲಿಗಳನ್ನು ಅಥವಾ ಕರಿಮಣಿ ಸರಗಳು ಹಿಂದೆಲ್ಲ ಇದ್ದವು, ನಿಮಗದು ಗೊತ್ತಿದೆ. ಈಗ ಈ ಆಡಂಬರ ಶುರುವಾಗಿದೆ. ಸೊ ಇದನ್ನು ಸಾಧ್ಯವಾದಷ್ಟು ಮಿತವಾಗಿ ಬಳಸಿ ಅಂತ. ಏನಾಗುತ್ತೆ ಕೇಳಿದರೆ, ಎಕನಾಮಿಕ್ಸ್ ಪ್ರಕಾರ ಯಾವಾಗ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಲ್ಲ, ಚಿನ್ನ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೇಡಿಕೆ ಹೆಚ್ಚಿದಂಥ ಸಂದರ್ಭದಲ್ಲಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬೇಡಿಕೆ ತಕ್ಕಂತೆ ಪೂರೈಕೆ ಇಲ್ಲದೇ ಇರುವ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನು ಕಡಿಮೆ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಯಾವುದೇ ಯುದ್ಧ ಆಗ್ತಾ ಇರುವ ಸಂದರ್ಭದಲ್ಲಿ ಅಥವಾ ಪ್ರಕೃತಿ ವಿಕೋಪ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಅದನ್ನು ತಡೆಯೋದಕ್ಕಾಗೋದಿಲ್ಲ, ಮೋದಿಯವರು ಕೂಡ ಅದನ್ನು ತಡೆಯೋಕ್ಕಾಗೋದಿಲ್ಲ, ಇದು ನಮಗೆ ಗೊತ್ತಿದೆ. ಆದರೆ ಇದನ್ನು ಹೇಳುವಂಥ ಸಂದರ್ಭ ಯಾವುದು ಅನ್ನೋದ್ರ ಮೇಲೆ ಈ ಚರ್ಚೆ ಇದೆ. ರಾಹುಲ್ ಗಾಂಧಿ ಅವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ ಇದನ್ನು ವಿರೋಧಿಸ್ತಾ ಇರೋದು ಯಾಕೆ ಅಂತಂದರೆ, ಪಂಚರಾಜ್ಯ ಚುನಾವಣೆ ಇತ್ತು ಹಿಂದೆ ನಮ್ಮಲ್ಲಿ, ಅಸ್ಸಾಂ, ತಮಿಳುನಾಡು, ಕೇರಳ, ಹೀಗೆ ಎಲ್ಲ ಚುನಾವಣೆ ಆಯಿತು, ಪುದುಚೇರಿ, ಇದೆಲ್ಲ. ಈ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಮೋದಿಯವರು ಏನೂ ಮಾತಾಡಿಲ್ಲ, ತುಟಿ ಪಿಟಿಕ್ ಅನ್ನಲಿಲ್ಲ. ಈಗ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಅದನ್ನು ಬರೆಸುವಂಥ ಶಕ್ತಿ ನಿಮಗಿಲ್ವಾ?
ಯುದ್ಧದ ವಿಚಾರದಲ್ಲಿ ಆ, ನೀವು ಇಷ್ಟು ದಿನ ಸುಮ್ಮನಿದ್ದು ಈಗ ಏಕಾಏಕಿ ಜನರಿಗೆ ಪೆಟ್ರೋಲ್ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ ಅಥವಾ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳೋದು ಎಷ್ಟು ಸರಿ ಅನ್ನೋ ಇದ್ರ ಮೇಲಿನ ಚರ್ಚೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಕಾಂಗ್ರೆಸ್ ಏನು ಮಾಡ್ತಿತ್ತು ಅನ್ನೋದು ಪ್ರಶ್ನೆ ಬೇರೆ, ಅಥವಾ ಬೇರೆ ಯಾವುದಾದ್ರು ಸರ್ಕಾರ ಇದ್ದಿದ್ದರೆ ಏನು ಮಾಡ್ತಿತ್ತು ಅನ್ನೋ ಪ್ರಶ್ನೆ ಬೇರೆ. ಯಾಕಂದರೆ ಯಾವುದೇ ಸರ್ಕಾರಕ್ಕೂ ಯುದ್ಧವನ್ನು ತಡೆಯುವಂಥ ಶಕ್ತಿ ಇಲ್ಲ. ಏನೋ ಮಾತುಕತೆ ಮಾಡ್ಬೋದೇನೋ ಹೊರತುಪಡಿಸಿ. ಈಗ ನೋಡ್ತಾ ಇದ್ದೀರಿ, ಇದೇ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆಯೇ ಅಮೆರಿಕ ಜೊತೆಗೆ ಪಾಕಿಸ್ತಾನ ಕೂಡ ಮಾತನಾಡ್ತು, ಬೇರೆ ಬೇರೆ ದೇಶಗಳು ಕೂಡ ಮಾತನಾಡಿ ಯುದ್ಧವನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ್ವು. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾದರೆ ಅದನ್ನು ತಡೆಯುವಂಥ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ. ಸೊ ಇರೋದಿಲ್ಲ ಮೀನ್ಸ್ ನಮ್ಮಲ್ಲಿರುವಂಥ ಟ್ಯಾಕ್ಸ್ಗಳನ್ನು ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕೆ ಅಥವಾ ಇದನ್ನು ಮಾಡಬೇಕೆ ಹೊರತು ಇಲ್ಲಿವರೆಗೂ ಯಾಕೆ ಮಾತಾಡಿಲ್ಲ ಅನ್ನೋದು ಪ್ರಶ್ನೆಯನ್ನು ಎಲ್ಲ ನಾಯಕರು ಈಗ ಎತ್ತುತ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಕ್ಕೆ ಹೋಗ್ಬೋದು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇಲ್ಲ ಒಂದು ಹಂತಕ್ಕೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ, ಅಥವಾ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಏರಿಕೆ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಇಷ್ಟು ದಿನ ಅದು ತಾವದಿಗಿತ್ತು, ಇಂಡಿಯಾದಲ್ಲೂ ಕೂಡ ಒಂದು ಹಂತಕ್ಕದು ತಾವದಿಯಲ್ಲಿದೆ ಅಂತಲೇ ಹೇಳ್ಬೋದು. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ದೇಶದಲ್ಲಿ 30, 40, 50 ರೂಪಾಯಿವರೆಗೂ ಈಗಾಗಲೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲೂ ಕೂಡ ಈಗೆಲ್ಲ ಭಾಗದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ. ಇದೇ 15 ಅಥವಾ 20 ಹೊತ್ತಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ 150ರಿಂದ 200 ರೂಪಾಯಿಯನ್ನು ಸನಿಹ ತಲುಪ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ನ ಕಡಿಮೆ ಬಳಸಿಲ್ಲ ಅಂತಂದ್ರೆ ಅದು ನಮಗೂ ಹೊರೆ ಖಂಡಿತ. ಈಗ 100 ರೂಪಾಯಿ ಇರುವ ಪೆಟ್ರೋಲ್ ಬೆಲೆ 150ಕ್ಕೋ 180ಕ್ಕೋ 200ಕ್ಕೆ ಹೋಗ್ಬಿಡ್ತು ಅಂತಂದರೆ ಪ್ರಯಾಣ ಮಾಡೋದು ಕಷ್ಟ ಆಗಿಬಿಡುತ್ತೆ. ಮಿತವ್ಯಯ ಮಾಡಬೇಕು ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು, ಇದನ್ನು ಒಪ್ಕೊಳ್ಳೋಣ. ಅಡುಗೆ ಎಣ್ಣೆಯಲ್ಲೂ ಅಷ್ಟೇ, ಅಡುಗೆ ಎಣ್ಣೆ ಬೆಲೆ ಈಗ ಇಂಡಿಯಾದಲ್ಲಿ ಒಂದು 3ರಿಂದ 5 ರೂಪಾಯಿ ಕಡಿಮೆ ಆಗಿದೆ ಇವತ್ತು. ಯಾಕೆಂದರೆ ಆಯಿಲ್ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆಗಿದೆ ಈ ಅಡುಗೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ಕರ್ನಾಟಕದಲ್ಲಿ ಮದ್ಯದ ಬೆಲೆಯನ್ನು ಕೂಡ ಜಾಸ್ತಿ ಆಗೋಗಿದೆ. ನಿಮಗೆ ಬಡವರು ಸೇವಿಸುವಂಥ ಅಥವಾ ಬಡವರು ಕುಡಿಯುವಂತಹ ಕೆಲವು ವಿಸ್ಕಿಗಳಿರ್ಬೋದು, ಬ್ರ್ಯಾಂಡಿಗಳಿರ್ಬೋದು, ಈ ರೀತಿ ಕಡಿಮೆ ಬೆಲೆಯ ಮದ್ಯದ ಬೆಲೆ ಅಂದರೆ ಕಡಿಮೆ ಆಲ್ಕೋಹಾಲ್ ಇರುವಂತಹ ಮದ್ಯದ ಬೆಲೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅದೇ ರೀತಿ ವಿದೇಶಿ ಮದ್ಯದ ಬೆಲೆಯಲ್ಲಿ ಸ್ವಲ್ಪ ತಹಬದಿಗಿದೆ, ಅದರಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಅಂದರೆ ವಿದೇಶಿ ಮದ್ಯವನ್ನು ಯಾರು ಕುಡಿತಾರಪ್ಪ ಅಂತ ಕೇಳಿದ್ರೆ ಸಹಜವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ವೈಟ್ ಕಾಲರ್ಸ್ ಅವರನ್ನೇ ಅದನ್ನು ಪ್ರಿಫರ್ ಮಾಡ್ತಾರೆ. ಬಡವ್ರಿಗೆ ಆ ಶಕ್ತಿ ಇರೋದಿಲ್ಲ, ವಿದೇಶಿ ಮದ್ಯವನ್ನು ಬೇರ್ ಮಾಡುವಂಥ ಶಕ್ತಿ. ಸೊ ಹೂಡಿಕೆ ತಜ್ಞರುಗಳು ಅಥವಾ ಎಕನಾಮಿಸ್ಟ್ಗಳು ಈಗ ಹೇಳೋದೇನು ಅಂತಂದರೆ ಮಿತವ್ಯಯ ಮಾಡೋದು ತಪ್ಪಲ್ಲ, ಯಾವ ವಿಚಾರದಲ್ಲೂ ಇರ್ಬೋದು. ಹಣಕಾಸಿನ ವಿಚಾರದಲ್ಲಿರ್ಬೋದು, ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿರ್ಬೋದು. ಆದರೆ ಬಳಸದೇ ಇರೋದಕ್ಕೂ ಬರಲ್ಲ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋಯಿತು ಅಂದರೆ ನಮ್ಮಲ್ಲಿರುವಂಥ ಎಲ್ಲ ವಸ್ತುಗಳ ಬೆಲೆನೂ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗುತ್ತೆ. ದಿನಸಿ ವಸ್ತು ಇರ್ಬೋದು, ತರಕಾರಿ ಇರ್ಬೋದು, ಪೆರಿಷಬಲ್ ಗುಡ್ಸ್ ಯಾವುದಿರ್ಬೋದು, ಅದೆಲ್ಲದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ರಾಜಕಾರಣಿಗಳು ಯಾವಾಗಲೂ ರಾಜಕೀಯವಾಗಿ ವಿಚಾರವನ್ನು ನೋಡ್ತಾರೆ. ಅದು ಮೋದಿಯವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಯಾರೇ ಇರ್ಬೋದು ಅದು. ಯಾಕೆಂದರೆ ಕಾಂಗ್ರೆಸ್ ಇದ್ದರೂ ಕೂಡ ಬಹುತೇಕ ಇದನ್ನೇ ಮಾಡ್ತಿತ್ತು. ಎಲೆಕ್ಷನ್ ಏನಾದರೂ ಆ ಸಂದರ್ಭದಲ್ಲಿ ಇತ್ತು ಅಂತಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಇಂಥ ಘೋಷಣೆಗಳನ್ನು ಮಾಡ್ತಿರಲಿಲ್ಲ ಅಥವಾ ಇಂಥ ಬೇಡಿಕೆಗಳನ್ನು ಜನರ ಮುಂದಿಡ್ತಿರಲಿಲ್ಲ. ಈಗ ಮೋದಿಯವರು ಕೂಡ ಅದನ್ನೇ ಮಾಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಬೆಲೆ ಹೆಚ್ಚಾಗ್ಬೋದು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಜನ ಏನು ತಿಳ್ಕೊಬೇಕು ಅಂತಂದರೆ, ಈ ಯುದ್ಧದ ಇಂದಾಗಲಿ ಅಥವಾ ಈ ರೀತಿ ಬೆಲೆ ಜಾಸ್ತಿ ಆದಂಥ ವಿಚಾರದಲ್ಲಿ ನಾವು ಕೂಡ ಮಿತವ್ಯಯಿಗಳಾಗಬೇಕು, ಅದರಲ್ಲಿ ತಪ್ಪಲ್ಲ. ರಾಜಕಾರಣಿಗಳು ಅವರವರಿಗೆ ಬೇಕಾದಂತೆ ಅವರವ್ರ ಹೇಳಿಕೆಯನ್ನು ಕೊಡ್ತಾರೆ, ಅಥವಾ ಆ ಸಂದರ್ಭದಲ್ಲಿ ರೇಟ್ ಹೆಚ್ಚು ಮಾಡೋದು, ಇಳಿಸೋದು, ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಬೆಲೆ ಇಳಿಸ್ಬಿಡೋದು, ಇದೆಲ್ಲದನ್ನು ಕೂಡ ಮಾಡ್ತಾರೆ. ಆದರೆ ನಾವು ಅದನ್ನೆಲ್ಲ ಬಿಟ್ಟು ಮಿತವ್ಯಯ ಮಾಡೋದರ ಸ್ವಲ್ಪ ಜಾಗೃತಿ ವಹಿಸಿದರೆ ಇದು ನಮಗೆ ಒಳಿತು. ಒಂದಂತೂ ಗೊತ್ತಾಗ್ತಾ ಇದೆ, ಪೆಟ್ರೋಲ್ ಬೆಲೆ 180 ಸನಿಹ ಅಂತೂ ತಲುಪ್ತದೆ ಅನ್ನೋದನ್ನು ಕೆಲವು ಎಕನಾಮಿಸ್ಟ್ಗಳು ಅಥವಾ ಹೂಡಿಕೆ ತಜ್ಞರುಗಳು ಹೇಳ್ತಾ ಇದ್ದಾರೆ. ಈ ಮೋದಿಯವರು ಯಾವಾಗ ಈ ಚಿನ್ನದ ವಿಚಾರದಲ್ಲಿ ಹೇಳಿಕೆ ಕೊಟ್ಟರಲ್ಲ, ಯಾರೂ ಕೂಡ ಇನ್ನೊಂದು ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೀಗೆ ಹೇಳಿದ ತಕ್ಷಣವೇ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ಭಾಳ ದೊಡ್ಡ ಬೆಳವಣಿಗೆಗಳಾಗಿದ್ದಾವೆ. ಪ್ರಪಾತಕ್ಕೆ ಹೋಗ್ಬಿಟ್ಟಿದೆ ಷೇರು ಮಾರುಕಟ್ಟೆ. ನಿನ್ನೆ ಒಂದೇ ಒಂದು ದಿನ 7 ಲಕ್ಷ ಕೋಟಿ ನಷ್ಟವನ್ನು ಕಂಡಿದೆ. ಅಂದರೆ ಪ್ರಧಾನಿಯವರ ಹೇಳಿಕೆ ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಈ ಆಡಳಿತ ವ್ಯವಸ್ಥೆಯನ್ನು ಗಮನಿಸ್ತಾ ಇರ್ತಾರೆ. PM ಏನು ಹೇಳಿದರು, CM ಏನು ಹೇಳಿದರು, ಮುಂದೆ ಯಾವ್ಯಾವ ರೀತಿ ಟರ್ನ್ ಆ್ಯಂಡ್ ಟ್ವಿಸ್ಟನ್ನು ಪಡಿಬೋದು ಅನ್ನೋದ್ರ ಬಗ್ಗೆ.
ಸೊ ಬೆಲೆ ಎಷ್ಟೇ ಆಗಲಿ ನಾವು ಮಿತವ್ಯಯಗಳಾದರೆ ಸ್ವಲ್ಪ ಮಟ್ಟಿನ ಉಳಿತಾಯವನ್ನು ಮಾಡ್ಬೋದು. ಅಥವಾ ಈ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡದೇ ಇದ್ದರೆ ನಿಮಗೆ ಡಾಲರ್ ಲೆಕ್ಕದಲ್ಲಿ ಅಲ್ಲೂ ಕೂಡ ಉಳಿತಾಯ ಆಗುತ್ತೆ. ಕಡಿಮೆ ಬೆಲೆ ಬಂದಂಥ ಸಂದರ್ಭದಲ್ಲಿ ಖರೀದಿ ಮಾಡಬೇಕು. ಸದ್ಯಕ್ಕಂತೂ ಮಿತವ್ಯಯ ಮಾಡೋದು ಈ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಅನಿವಾರ್ಯ. ಸೊ ಯುದ್ಧವನ್ನು ಯಾರೂ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ರಾಜಕಾರಣಿಗಳ ಹೇಳಿಕೆ ಬಗ್ಗೆ ಸಹಜವಾಗಿ ನಾವು ಅದು ನಮ್ಮ ವ್ಯವಸ್ಥೆ ಆಗಿರೋದ್ರಿಂದ ಅದನ್ನು ಫಾಲೋ ಮಾಡಲೇಬೇಕು. ಯಾಕೆಂದರೆ ವ್ಯವಸ್ಥೆಯನ್ನು ಬಿಟ್ಟು ನಾವು ಕೂಡ ಹೋಗೋಕ್ಕೆ ಬರಲ್ಲ. ಆದರೆ ಮಿತವ್ಯಯ ಮಾಡಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಲ್ಲಿದ್ದರೆ ಒಳ್ಳೆಯದು. ಸೊ 180 ಆಗಲಿ ಅಥವಾ 150 ಆಗಲಿ ಪೆಟ್ರೋಲ್ ಬೆಲೆ, ನಾವು ಕೂಡ ಸಾರ್ವಜನಿಕ ಸಾರಿಗೆಯನ್ನು ಬಳಸೋಣ, 2-3 ಕಾರ್ಗಳನ್ನು ಓಡಿಸೋದನ್ನು ತಪ್ಪಿಸೋಣ ಅನ್ನೋದು ನನ್ನ ಒಂದು ಬೇಡಿಕೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.